ಒಂದು ರಾಜಕೀಯ ಮುತ್ಸದ್ದಿಯಾದಂಥ ದೇವೇಗೌಡರ ಧರ್ಮಪತ್ನಿ ಇವತ್ತು ಅವರು ತೀರ್ಕೊಂಡಿರೋದು ನಮ್ಮ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಮತ್ತು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಭರಿಸಲಾಗದಂಥ ನಷ್ಟ ಅಂತ ಹೇಳ್ಕೊತೀನಿ. ತಾಯಿ ಸಮಾನರಾದಂಥವರು ಅವರು. ಎಚ್ ಡಿ ಕುಮಾರಸ್ವಾಮಿಯವರ ಮೊದಲನೇ ನಿರ್ಮಾಣದ ಚಿತ್ರ ನೇತ್ರಪಲ್ಲವಿ ಅಂತ, ಅದನ್ನು ನಿರ್ದೇಶನ ಮಾಡಿದವರು ನಾಗಾಭರಣ ಅವರು. ಆ ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದೆ. ಆವತ್ತಿನ ಕಾಲಘಟ್ಟದಲ್ಲಿ ಅವರು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ಅವರು ಬರೀ ಚಿತ್ರರಂಗದ ಮಾಲೀಕರಾಗಿದ್ದರು, ಚಿತ್ರಮಂದಿರದ ಮಾಲೀಕರಾಗಿದ್ದರು. ಆ ದಿನಗಳಿಂದ ಅವ್ರನ್ನ ಬಲ್ಲೆ. ಅದಾದ ನಂತರ ಅವರು ರಾಜಕೀಯ ಪ್ರವೇಶ ಮಾಡಿ ಅನೇಕ ಸಿನಿಮಾಗಳನ್ನ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಚಂದ್ರಚಕೋರಿ ಅನ್ನೋ ಒಂದು ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ಪಾತ್ರವನ್ನು ನೀಡಿದರು. ಆ ಸಿನಿಮಾ ಒಂದು 500 ದಿವಸ ಬೆಳಗಾಂನಲ್ಲಿ ನೋಡ್ತು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಕುಟುಂಬಕ್ಕೆ ನಾನು ಭಾಳ ಹತ್ತಿರದವನಾಗಿದೆ. ನಮ್ಮ ಕುಟುಂಬ ಭಾಳ ಹತ್ತಿರದವರಾಗಿದ್ದರು. ಚಿರಂಜೀವಿ ಸರ್ಜಾ ಬಗ್ಗೆ ಅತ್ಯಂತ ಕಾಳಜಿಯನ್ನು, ಪ್ರೇಮವನ್ನು, ಪ್ರೀತಿಯನ್ನು ಇಟ್ಕೊಂಡವರು. ಈಗ ಆ ತಾಯಿ ಇಲ್ಲ, ಆದರೆ ಅವರ ನೆನಪು ನಮ್ಮನ್ನು ಸದಾ ಕಾಡ್ತಾ ಇರುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.